ಹಾಡುಗಳು ಚೆನ್ನಾಗಿದೆ ಸರ್. ಫ್ಯಾಮಿಲಿ ಬಂದು ನೋಡ್ಬೋದು. ಚೆನ್ನಾಗಿದೆ. ಭರವಸೆ ಅಂತ ಮಾಡಿದ್ದಾರೆ. ನಾಗರಾಜ್ ಸರ್ ಒಳ್ಳೇದಾಗ್ಲಿ, ಮುತ್ತು ಸರ್ ಒಳ್ಳೇದಾಗ್ಲಿ. ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಭರವಸೆ ಅಂದ್ರೆ ಅದೇ ತರ ಭರವಸೆ ತರನೇ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಜನಗಳ ಫ್ಯಾಮಿಲಿ ಬಂದು ನೋಡ್ತಕ್ಕಂಥ ಮೂವಿ ಸರ್. ಇದು ನೋಡ್ಬೋದು. ಚೆನ್ನಾಗಿದೆ ಚೆನ್ನಾಗಿದೆ ಹೊಸ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಮುತ್ತು ಅವರು ಮೂರ್ತಿ ಚಿಕ್ಕದಾದರೂ ಕಿರಿ ದೊಡ್ಡ ಅನ್ನೋ ಥರ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಸರ್. ಲವ್ ಸ್ಟೋರಿ, ಡೈರೆಕ್ಷನ್ನು, ಹೊಸಬರು ಮಾಡಿದ ಕಲೆ ಎಲ್ಲ ಚೆನ್ನಾಗಿ. ಫ್ರೆಂಡ್ಶಿಪ್ ಹೆಂಗಿದೆ ಅಂತ ತೋರಿಸಿದ್ದಾರೆ. ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ, ಕೆಟ್ಟ ಫ್ರೆಂಡ್ಶಿಪ್ ಇರುತ್ತೆ. ಆ ರೀತಿ ಒಂದು ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸರ್. ಹೀರೋ ಆಕ್ಟಿಂಗ್ ಚೆನ್ನಾಗಿದೆ. ಫಿಲಮು ಚೆನ್ನಾಗಿದೆ. ಒಳ್ಳೆ ಲವ್ ಸ್ಟೋರಿ ಪಿಕ್ಚರು ಚೆನ್ನಾಗಿದೆ. ಇಲ್ಲ ಸರ್, ಸಿನಿಮಾ ಹೊಸ ಪ್ರಯತ್ನ, ಹೊಸ ಇದು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಓಡ್ಲಿ ಅಂತ ನಾವು ಹೊಸ ಕಲಾವಿದರು, ಒಂದು ಹೊಸ ಡೈರೆಕ್ಟ್ರು ಪ್ರಯತ್ನ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಕಮ್ಮಿ ಇದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಸ್ನೇಹ ಬಗ್ಗೆ, ಪ್ರೀತಿ ಬಗ್ಗೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಸಿಂಗರ್ಗಳು ಆಡಿದ್ದಾರೆ. ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ, ಬೇಗ ರಿಲೀಸ್ ಆಗಬೇಕು ಲೇಟಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಏನಿಲ್ಲ, ಹೊಸ ಲವ್ ಸ್ಟೋರಿ ಅಂದರೆ ಹೊಸ ಕಲಾವಿದರು ಮಾಡಿರೋದು. ಫುಲ್ ಲಾಸ್ಟಲ್ಲಿ ಡೈಲಾಗ್ಸು ಎಲ್ಲ ಸಕ್ಕದಾಗಿದೆ. ಆಮೇಲೆ ಸಾಂಗು ರಾಜೇಶ್ ಕೃಷ್ಣ ಸರ್ ಮತ್ತು ವಿಜಯ್ ಪ್ರಕಾಶ್ ಸರ್ ಮಾಡಿದ್ದಾರೆ. ಸಕ್ಕದಾಗಿದೆ ಸಾಂಗ್ಗಳೆಲ್ಲ. ಚೆನ್ನಾಗಿದೆ. ಒಂದು ಒಳ್ಳೆ ಲವ್ ಸ್ಟೋರಿ, ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ಹೆಂಗೆ ನಡೀತು ಒಂದು ಲವ್ ಸ್ಟೋರಿ ಸಕ್ಕದಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಫಸ್ಟ್ ಹಾಫು ಸ್ವಲ್ಪ ಏನೋ ಇದಿತ್ತು, ಬಟ್ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ತುಂಬಾ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮೋರ್ ಓವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ಎಲ್ಲ ಆಲ್ ಸಾಂಗ್ಸ್ ಆರ್ ವೆರಿ ಫೈನ್. ಸಾಂಗ್ಸು ತುಂಬ ಇಷ್ಟ ಆಯಿತು. ಮೇಕಿಂಗು ತುಂಬ ಚೆನ್ನಾಗಿ ತುಂಬ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಶಿವಮೊಗ್ಗ, ಆಮೇಲೆ ಸಕಲೇಶ್ಪುರ, ಶಿಕಾರಿಪುರ ಅಂತೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ. ಹೌಸ್ಫುಲ್ ಹೋಗ್ತಾಯಿದೆ ಸಿನಿಮಾ ಅಂತ ಕೇಳ್ಪಟ್ಟೆ. ತುಂಬ ಫೋನ್ ಬರ್ತಾಯಿದೆ ಆ ಕಡೆಯಿಂದ, ತುಂಬ ಚೆನ್ನಾಗಿದೆ ಅಂತ. ದಯವಿಟ್ಟು ಕನ್ನಡ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ಹೊಸದು ಸಿನಿಮಾ, ಹೊಸ ಪ್ರಯತ್ನ. ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದು ಕ್ಷಮಿಸು. ಸಿನಿಮಾ ನೋಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ ಹಾರೈಸಿ ಕೇಳ್ತೀನಿ ಅಷ್ಟೇ. ಹೊಸವರಿಗೆ ಸಪೋರ್ಟ್ ಮಾಡಿದೆ ಥರ. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಇದ್ರೂ ಕೂಡ ಇವತ್ತು ಥಿಯೇಟರ್ ಬಂದು ಜನ ನೋಡ್ತಾರೆ ಅಂದರೆ ಅದು ನಮಗೆ ಭಾಳ, ನಮ್ಮದು ಎಲ್ಲ ಒಂದು ಕಡೆ ನಮ್ಮದು ಸಿನಿಮಾ ಚೆನ್ನಾಗಿದೆ ಅನ್ನೋ ಮೂಮೆಂಟ್ ಇದೆ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಎಲ್ಲ ಮಹಿಳೆಯರೇ ಜಾಸ್ತಿ ಇದ್ದಾರಂತೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಹಿಳೆಯರು ಬರೋಕ್ಕೆ ಅಷ್ಟೇ ಹೊರಗೆ. ಶಿಕಾರಿಪುರದಲ್ಲೂ ಅಷ್ಟೇ ಎಲ್ಲ ಮಹಿಳೆಯರೇ ಜಾಸ್ತಿ ಇದ್ದಾರಂತೆ. ಹಾಗಾಗಿ ಹೊರಗಡೆ ಬಂದಿದ್ದಲ್ಲ ಹಬ್ಬದ ದಿವಸ, ಅದು ನಮ್ಗೆ ಭಾಳ ಖುಷಿ. ನಮಗೇನು ಬರ್ತಾರಲ್ವೋ ಅಂತ ಇದು ಡೌಟ್ ಇತ್ತು. ಜನನೇ ಬರೋದು ಕಷ್ಟ ಈಗ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಕರ್ನಾಟಕದಂತ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ತಮಗೆ ಗೊತ್ತಾಗುತ್ತೆ ನಮ್ಮ ಮಾಧ್ಯಮದ ಮುಖಾಂತರ. ಹಾಗಾಗಿ ಸಿನಿಮಾ ನೋಡಿ ನಾವು ಮುಂದಿನ ದಿನಗಳಲ್ಲಿ ತಮಗೆ ಮಾಹಿತಿ ಕೊಡ್ತೀವಿ ಹೆಚ್ಚಿನದಾಗಿ ಸರ್. ನೆಕ್ಸ್ಟ್ ನಾನು ಇದಕ್ಕೆ ಹೋಗ್ತೀನಿ ಮೇಡಮ್, ಶಿವಮೊಗ್ಗ ಮಂಜುನಾಥ ಹೋಗ್ತೀವಿ. ಆಮೇಲೆ ನೆಕ್ಸ್ಟು ಚಾಮರಾಜನಗರ, ನೆಕ್ಸ್ಟ್ ಶಿಕಾರಿಪುರ, ಹೀಗೆ ಹೋಗ್ತೀವಿ ಸರ್ ಎಲ್ಲ ಕಡೆ. ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ತಮಗೆ ಗೊತ್ತಲ್ಲ. ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಮಹಿಳೆಯರು ಬರ್ತಾ ಇದ್ದಾರೆ ಅಂದರೆ ನಾವೇನು ಹೇಳೋಕ್ಕಾಗುತ್ತೆ. ಮಹಿಳೆಯರು ಬಂದು ನೋಡ್ತಾ ಇದ್ದಾರೆ. ಹೇಳಿದ್ರು ಸಿನಿಮಾ ಬಂದು ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಫೋನ್ ಬಂದು ಅಲ್ಲಿಂದ ಶಿಕಾರಿಪುರದಿಂದ ಮಾಡಿದ್ರು, ಶಿವಮೊಗ್ಗನ ಮಾಡಿದ್ರು. ತುಂಬ ರೆಸ್ಪಾನ್ಸ್ ಇದೆ ಸರ್, ಅದು ಮಹಿಳೆಯರೇ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು. ಅದು ನನಗೆ ಭಾಳ ಖುಷಿ ಆಯಿತು. ಹಾಗಾಗಿ ನೋಡಿ, ಭರವಸೆನ ಯಾವಾಗಲೂ ಭರವಸೆ ಆಗಿ ಉಳಿಯಲ್ಲ, ಭರವಸೆ ಈಡೇರುತ್ತೆ ಅಂತ ನಾನು ಈ ಮೂಲಕ ಹೇಳ್ಕೊಳ್ತೀನಿ ಸರ್.